ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ವಿಂಟರ್ ಸೆಷನ್ ಎಲ್ಲಿ ನಡೀತಿದೆ ಅಂತ ಅಂದರೆ ನಾರ್ತ್ ಕರ್ನಾಟಕ ಬೆಳಗಾವಿ ರೀಜನಲ್ಲಿ ವಿಂಟರ್ ಸೆಷನ್ ನಡೆಯುತ್ತೆ ಪ್ರತಿ ವರ್ಷ. ಈ ಒಂದು ಬೆಳಗಾವಿ ಅಧಿವೇಶನ ಅಥವಾ ವಿಂಟರ್ ಸೆಷನ್ ಇದೆ, ಅದರಲ್ಲಿ ಒಬ್ಬ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಏನೇನು ಇವತ್ತು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮತ್ತು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರು, ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೂಸ್ಟರ್ ಬಿಂದುವನ್ನು ಇದು ಮಾಡಿ ಅವರು ಅಫಿಷಿಯಲ್ ಆಗಿ ಒಂದು PDF ಬಿಟ್ಬಿಟ್ಟಿದ್ದಾರೆ. ಇಷ್ಟಿಷ್ಟು ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅದನ್ನು ಕೂಡ ತೋರಿಸ್ತೇನೆ. ಮತ್ತು ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ಏನು ಮಾನ್ಯ KPSC ಒಂದು ನಿರ್ದೇಶಕರಿದ್ದಾರೆ, ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆಯೂ ನಾವು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಒಬ್ಬ ಸ್ಪರ್ಧಾತ್ಮಕ ಅಭ್ಯರ್ಥಿಗೆ ಇರ್ತಕ್ಕಂಥ ಒಂದು 4 ರಿಂದ 5 ಅಪ್ಡೇಟ್ಗಳು, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ವಿತ್ ಪ್ರೂಫ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಂತಹ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಅದೇ ರೀತಿಯಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡಬೇಕು, ಓಕೆನಾ. ಮೊದಲನೇದಾಗಿ ಈ ಒಂದು ವಿಡಿಯೋಗೆ ಇಲ್ಲಿ ಲೈಕ್ ಮಾಡಿ. ಯಾಕೆ ಅಂತಂದರೆ ಮುಂದೆಯೂ ಕೂಡ ಇದೇ ರೀತಿ ನಿಮಗೆ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ. ಓಕೆ, ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಏನೇನು ಅಪ್ಡೇಟ್ಸ್ ಇದ್ದಾವೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಅಥವಾ ವಿಂಟರ್ ಸೆಷನಲ್ಲಿ ಏನೇನು ಅಧಿವೇಶನಗಳು ಅಥವಾ ಏನು ಅಪ್ಡೇಟ್ಸ್ ಇದ್ದಾವೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 19/11/2025 ಕಿರಿಯ ಅಭಿಯಂತರರು ಸಿವಿಲ್ಸ್ ಮತ್ತು ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ಸ್ ಈ 2 ಹುದ್ದೆಗಳಿಗೆ ಮತ್ತು ಮೆಕ್ಯಾನಿಕಲ್ ಹುದ್ದೆಗಳಿಗೆ 20/12/2025 ಪರೀಕ್ಷೆ ನಡೆಸುತ್ತೆ ಅಂತ ಇಲ್ಲಿ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ಸಮಯ ಮತ್ತು ಗರಿಷ್ಠ ಅಂಕಗಳು ಮತ್ತು ನಿರ್ದಿಷ್ಟ ಪತ್ರಿಕೆ ಏನೇನಿರುತ್ತೆ, ಪರೀಕ್ಷೆ ಯಾವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, 22ನೇ ತಾರೀಕು 12ನೇ ತಿಂಗಳು 2025 ಸೋಮವಾರದಂದು BWSSBನ ಒಂದು ಕಿರಿಯ ಅಭಿಯಂತರರು ಗ್ರೂಪ್ C ಹುದ್ದೆಗಳು. ಅದರ ಬಳಿಕ ನೆಕ್ಸ್ಟ್ ಇಲ್ಲಿ ಮತ್ತು ಇನ್ನೊಂದು ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್, ಟೋಟಲಾಗಿ ಈ ಒಂದು 3 ಹುದ್ದೆಗಳಿಗೆ ಏನು ಎಕ್ಸಾಮ್ ಇದೆ ಅದನ್ನು ಇಲ್ಲಿ 22ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಇದೊಂದು ಮೊದಲನೇ ಅಪ್ಡೇಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಬಂದಿರತಕ್ಕಂಥದ್ದು, ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಅಂದರೆ ಬೇರೆ ಬೇರೆ ದಿನಾಂಕ 20/12/2025 ಮತ್ತು 22/12/2025 ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಗಳನ್ನು ಬೆಂಗಳೂರು ನಗರದಲ್ಲಿ ಮಾತ್ರ ನಡೆಸಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಹಾಲ್ ಟಿಕೆಟ್ ಬರುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆ ಬರೆಯತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರಾ ಬರಿಬೋದು. ನೆಕ್ಸ್ಟು ಇನ್ನೊಂದು ಎರಡನೇದು ಅಪ್ಡೇಟ್ ಏನಪ್ಪ ಅಂತ ಅಂದರೆ ಯಾವ ಒಂದು ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ನೋಡಿ, ಕೃಷಿ ಆಗಿರ್ಬೋದು, ಪಶುಸಂಗೋಪನೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಹಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಪರಿಸರ ಮತ್ತು ಜೀವಿಶಾಸ್ತ್ರ, ಇಂಧನ, ಆರ್ಥಿಕ, ಆಹಾರ ಮತ್ತು ಕೈಮಗ್ಗ ಮತ್ತು ಜವಳಿ, ಆರೋಗ್ಯ, ಉನ್ನತ ಶಿಕ್ಷಣ, ಈ ರೀತಿಯಾಗಿ ಟೋಟಲಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಒಳಾಡಳಿತ ಆಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಭಾರಿ ಮಾಧ್ಯಮ ಕೈಗಾರಿಕೆ ಆಗಿರ್ಬೋದು, ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು, ಗಣಿ ಕೈಗಾರಿಕೆ, ಸಣ್ಣ ನೀರಾವರಿ, ಅಲ್ಪಸಂಖ್ಯಾತ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪಂಚಾಯಿತಿ, ಪರಿಶಿಷ್ಟ ಜಾತಿ ಕಲ್ಯಾಣ ಒಂದು ಸಚಿವಾಲಯ, ಶಾಲಾ ಶಿಕ್ಷಣ ಸಾಕ್ಷರತೆ, ರೇಷ್ಮೆ, ಪ್ರವಾಸೋದ್ಯಮ, ಸಾರಿಗೆ, ನಗರಾಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಯುವಜನ ಸೇವೆಗಳು. ಈ ಎಲ್ಲ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿದ್ದಾವೆ? ಈ ಗ್ರೂಪ್ A ಹುದ್ದೆಗಳು ನೋಡಿ, ಇಲ್ಲಿ ಟೋಟಲಾಗಿ 562 ಗ್ರೂಪ್ A ಹುದ್ದೆಗಳು ಖಾಲಿದ್ದಾವೆ. ಗ್ರೂಪ್ B ಹುದ್ದೆಗಳನ್ನು ನೋಡಿ 619 ಹುದ್ದೆಗಳು ಗ್ರೂಪ್ B ಹುದ್ದೆಗಳು. ಗ್ರೂಪ್ C ಹುದ್ದೆಗಳನ್ನು ನೋಡಿದರೆ 23,119 ಹುದ್ದೆಗಳು ಗ್ರೂಪ್ C ಇದ್ದಾವೆ. ನೆಕ್ಸ್ಟು 24,300 ಟೋಟಲಾಗಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ನೋಡ್ಕೊಳ್ಳಿ ನೀವು ಬೇಕಾದರೆ. ಗ್ರೂಪ್ A ಹುದ್ದೆಗಳು ಕೃಷಿ ಇಲಾಖೆಯಲ್ಲಿ 72, ಗ್ರೂಪ್ B 100, ಗ್ರೂಪ್ C 381, ಟೋಟಲಾಗಿ 553 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ಪಶುಸಂಗೋಪನೆ ಇಲಾಖೆಯಲ್ಲಿ 31. ಈ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಏನು ಡೀಟೇಲ್ಸನ್ನು ಇಲ್ಲಿ ಡಿಜಿಟ್ಸನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಇದನ್ನು ಭರ್ತಿ ಮಾಡ್ಕೊಳ್ಳೋದು ಯಾವಾಗ, ಅದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ. ನೋಡಿ, ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 2025-26ನೇ ಸಾಲಿನಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖಾವಾರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಅಂತ ನೋಡಿ. ಈ ಕೃಷಿ ಇಲಾಖೆಯಲ್ಲಿ 6,876 ಅಂದರೆ ಇದು ಟೋಟಲಾಗಿ 2025-26ರಲ್ಲಿ ಏನು ಫೈನಾನ್ಷಿಯಲ್ ಇಯರ್ ಇದೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ ಅಂತ ನೋಡಿ. ಟೋಟಲಾಗಿ ಎಷ್ಟು ಹುದ್ದೆಗಳು ಖಾಲಿದ್ದಾವೆ? 2,84,881 ಹುದ್ದೆಗಳು ಖಾಲಿದ್ದಾವೆ. ನೋಡಿ, ಇದು ಇತ್ತೀಚೆಗೆ ಎಷ್ಟಿತ್ತು ಅಂತ ಅಂದರೆ ನಾನು ವಿಡಿಯೋನ ಮಾಡಿದ್ದೇನೆ, ನೀವು ಬೇಕಾದರೆ ನೋಡ್ಬೋದು. 2,40,000 ಹುದ್ದೆಗಳು ಖಾಲಿ ಇದ್ದವು. ಯಾವಾಗಂತ ಅಂದರೆ ವಿತಿನ್ 1 to 2 ಇಯರ್ಸ್.
ಈಗ ರಿಟೈರ್ಮೆಂಟ್ ಆಗಿ ಎಲ್ಲ ಆಗಿ ಟೋಟಲಾಗಿ ಎಷ್ಟಾಗಿದ್ದಾವೆ ಅಂತ ಅಂದರೆ 2,84,000 ಆಗಿದ್ದಾವೆ. 40,000 ಇಲಾಖೆ ಏನು ಹುದ್ದೆಗಳು ಗೋರ್ಮೆಂಟ್ ಜಾಬ್ ಏನಿದ್ದಾವೆ ಇನ್ಕ್ರೀಸ್ ಆಗಿದ್ದಾವೆ ವಿತಿನ್ 2 ಇಯರ್ಸ್ ಒಳಗೆ. ಆದರೆ ಇದುವರೆಗೂ ಕೂಡ ಯಾವುದೇ ಅಂತ ಒಂದು ನೇಮಕಾತಿ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ಇಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ, ಆದರೂ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಸರ್ಕಾರದವರು ಕರೆಕ್ಟಾಗಿ ನೇಮಕಾತಿನ ಮಾಡಿಕೊಂಡ್ರೆ ನಮಗೂ ಕೂಡ ಏನಂದರೆ ಸ್ಪರ್ಧಾ ಮಿತ್ರರಿಗೂ ಕೂಡ ಇಲ್ಲಿ ಇದು ಯೂಸ್ಫುಲ್ ಆಗ್ತದೆ. ಓಕೆ, ನೆಕ್ಸ್ಟು 3ನೇದಾಗಿ ನೋಡಿ, ತುಂಬ ಜನ ಕೇಳ್ತೀರಾ ಇಲ್ಲಿ PSI ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅಂತ. ಅದಕ್ಕಾಗಿ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಈಗ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಎಕ್ಸಾಮ್ ನಡೆಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಟೋಟಲಾಗಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೂಡ PSIನ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳ್ಬೋದು ಎಲ್ಲೂ ಕೂಡ ಅಪ್ಡೇಟ್ ಇಲ್ವಲ್ಲ ಅಂತ. ನೋಡಿ, ಪಕ್ಕಾ PSI ನೇಮಕಾತಿ ಆಗ್ತದೆ. 600ರಿಂದ 900 ಹುದ್ದೆಗಳು ಖಾಲಿ ಇದ್ದಾವೆ, ನೋಟಿಫಿಕೇಷನ್ ಮಾಡ್ತೇವೆ ಅಂತ ಹಿಂದಿನ ಒಂದು ಸೆಷನಲ್ಲೇ ಹೇಳಿದರು. ಆದರೆ ಇನ್ನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ. ಓಕೆನಾ. ಇಲ್ಲಿ ಕಾನ್ಸ್ಟೇಬಲ್ಲು ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HK 2 ಹುದ್ದೆಗಳು ಟೋಟಲಾಗಿ 8,256 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ ಮತ್ತು PSI ನೋಟಿಫಿಕೇಷನ್ನ ಇದರೊಳಗೆ ಸೇರಿಸಿಲ್ಲ. ಓಕೆನಾ. ನೆಕ್ಸ್ಟು ಅದಾದ ಬಳಿಕ ಇಲ್ಲಿ ನೋಡಿ, ಕೊನೆಯದಾಗಿ ಈಗ ಏನಪ್ಪ ಮಾಡಿದ್ದಾರೆ ಅಂತಂದರೆ ಶ್ರೀಮತಿ ಜ್ಯೋತಿ K IAS ಮೇಡಮ್ ಅವರು ಏನಾಗಿದ್ದಾರೆ ಅಂತ ಅಂದರೆ ಸೆಕ್ರೆಟರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬೆಂಗಳೂರು, ಇವರನ್ನ ಈಗ ಸೆಕ್ರೆಟರಿಯಾಗಿ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಇನ್ನೊಬ್ಬರಿದ್ದರು, ಅವ್ರನ್ನ ಈಗ ಬೇರೆ ಕಡೆ ಕಳಿಸಿದ್ದಾರೆ. ಈಗ ಪ್ರೆಸೆಂಟಾಗಿ ಜ್ಯೋತಿ K ಮೇಡಮ್ ಅವರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಸೆಕ್ರೆಟರಿಯಾಗಿ ಈಗ ಬಂದಿರತಕ್ಕಂಥದ್ದು. ಓಕೆನಾ. ಇದು ಈ ಒಂದು ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗತಕ್ಕಂಥ ಒಂದು ಮಾಹಿತಿ ಮತ್ತು ಇಲ್ಲಿ ಅಪ್ಡೇಟಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಇದೇ ರೀತಿ ನಿಮಗೆ ಮುಂದೆಯೂ ಕೂಡ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಗಳು ಬೇಕಿತ್ತು ಅಂತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.